ಫ್ಲಾಶ್ ಬ್ಯಾಕ್. ಆಮೇಲೆ ಪೂಜಾ ಕುಣಿತ ಎಲ್ಲ ನೋಡಿಕೊಂಡು ಟೆಂಪಲ್ ಹತ್ರ ಬಂದೆ. ಆಮೇಲೆ ಚಿನ್ನದ ರಥೋತ್ಸವ ಬರುತ್ತೆ ಅಂತ ಕಾಯ್ಕೊಂಡು ನಿಂತಿದೆ. ಅದ್ರ ಜೊತೆ ದೇವರೆಲ್ಲ ಬಂತು. ಫೈನಲ್ ಆಗಿ ಚಿನ್ನದ ತೇರು ಬಂತು. ಚಿನ್ನದ ತೇರು ಎಳಿತಾ ಜನ ಎಲ್ಲ ನಮ್ಮನ್ನೇ ತಳ್ಬಿಟ್ರು. ಆಗ್ಲಿ ಫುಲ್ ಚಿನ್ನದ ತೇರೆಲ್ಲ ನೋಡ್ಕೊಂಡು ಹೋಗೋಣ ಅಂತ ನಿಂತ್ಕೊಂಡೆ. ಆಮೇಲೆ ಚಿನ್ನದ ತೇರು ಮತ್ತೆ ದೇವ್ರ ಕುಣಿತ ಎಲ್ಲ ನೋಡ್ಕೊಂಡು ದೇವ್ರ ದರ್ಶನಕ್ಕೆ ಅಂತ ಲೈನಲ್ಲಿ ನಿಂತ್ಕೊಂಡ್ವಿ. ನಾನು ಅನ್ಕೊಂಡಂಗೆ ಲೈನ್ ಅಂತೂ ಮೂವ್ ಆಗ್ತಾನೆ ಇರ್ಲಿಲ್ಲ. ಸಿಕ್ಕಾಪಟ್ಟೆ ಲೇಟು. 2 ಅವರ್ ಆದ್ರೂ ಮೂವೇ ಆಗಿರ್ಲಿಲ್ಲ. ನಾನಂತೂ ಅನ್ಕೊಂಡಂಗೆ ದರ್ಶನ ಅಂತೂ ಪಕ್ಕಾ ಲೇಟು ಅಂತ ಫಿಕ್ಸ್ ಆಗಿದೆ. ಲೈನಲ್ಲಿ ನಿಂತ್ಕೊಂಡು ಹೆಂಗನ್ಸ್ತು ಅಂದ್ರೆ ಬೇಸರ ಆಗೋಗ್ಬಿಟ್ಟಿದೆ. 1 ಅವರ್ ಕಾಯ್ದಾದ್ಮೇಲೆ ಲೈನ್ ಅಂತೂ ಮೂವ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಫೈನಲ್ ಆಗಿ ಲೈನ್ ಅಂತೂ ಮೂವ್ ಆಗಕ್ಕೆ ಸ್ಟಾರ್ಟ್ ಆಯ್ತು ಅಂತ ನಾನಂತೂ ಫುಲ್ ಖುಷಿಯಾಗೋದೆ. ಆಮೇಲೆ ಹಂಗೆ ದೇವಸ್ಥಾನದ ಒಳಗಡೆ ಬಂದು ದೇವ್ರ ದರ್ಶನ ಮಾಡ್ಕೊಂಡು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬರೋ ಅಷ್ಟೊತ್ತಿಗೆ 11:30 ಆಗಿತ್ತು. ಆಮೇಲೆ ಎಲ್ಲ ಮುಗಿಸ್ಕೊಂಡು ಬಸ್ ಸ್ಟ್ಯಾಂಡ್ ಕಡೆ ಅಂತ ಹೊರಟೆ. ಇವತ್ತಿನ ವಿಡಿಯೋ ಇಷ್ಟೇ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.